ಎಲ್ಲರಿಗೂ ನಮಸ್ಕಾರ. ಈ ದಿನ ಬ್ಯಾಚುಲರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ 110 ಅರ್ಬನ್ ಲೋಕಲ್ ಗವರ್ನೆನ್ಸ್ ಬ್ಲಾಕ್ 3 ಯೂನಿಟ್ 8 ರಿಸೋರ್ಸ್ ಮೊಬಿಲೈಸೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳಿಯಲಿದ್ದೇವೆ. ಇದರ ಸ್ಟ್ರಕ್ಚರ್ ಬಂದು 8.0 ಆಬ್ಜೆಕ್ಟಿವ್ಸ್, 8.1 ಇಂಟ್ರಡಕ್ಷನ್, 8.2 ಅರ್ಬನ್ ಲೋಕಲ್ ಬಾಡೀಸ್ ನೀಡ್ ಫಾರ್ ರಿಸೋರ್ಸಸ್, 8.3 ಅರ್ಬನ್ ಲೋಕಲ್ ಬಾಡೀಸ್ ಸೋರ್ಸಸ್ ಆಫ್ ರೆವಿನ್ಯೂ ಆ್ಯಂಡ್ ರಿಸೋರ್ಸ್ ಮೊಬಿಲೈಸೇಷನ್ ಎವೆನ್ಯೂಸ್, 8.4 ಅರ್ಬನ್ ಲೋಕಲ್ ಬಾಡೀಸ್ ರಿಸೋರ್ಸ್ ಮೊಬಿಲೈಸೇಷನ್ ಪ್ರಾಕ್ಟೀಸಸ್ ಆ್ಯಂಡ್ ಫೈನಾನ್ಷಿಯಲ್ ಇನ್ನೋವೇಷನ್ ಇನ್ ಇಂಡಿಯಾ, 8.5 ಸ್ಟೇಟ್ ಆಫ್ ಮುನಿಸಿಪಲ್ ಫೈನಾನ್ಸ್ ಇನ್ ಇಂಡಿಯಾ, 8.6 ಸ್ಟ್ರೆಂಥನಿಂಗ್ ರಿಸೋರ್ಸಸ್ ಆಫ್ ಅರ್ಬನ್ local bodies, options and suggested municipal finance reforms. ಕೊನೆಯಲ್ಲಿ 8.7 8.0 8.1 8.2 8.3 8.4 8.5 8.6 ಕಲಿಕೆಯ ಸಮರನೆಯನ್ನು ನಾವು 8.7 ನೋಡಲಿದ್ದೇವೆ. ಕನ್ನಡಕ್ಕೆ ಅನುವಾದ ಮಾಡಿದಾಗ ನಗರ ಸ್ಥಳೀಯ ಆಡಳಿತ ಬ್ಲಾಕ್ 3 ಘಟಕ 4 8 ಸಂಪನ್ಮೂಲ ಸಜ್ಜುಗೊಳಿಸುವಿಕೆ ಮತ್ತು ಘಟಕದ ರಚನೆಯಲ್ಲಿ ನಾವು ಪ್ಯಾರಾ 8ರಲ್ಲಿ ಉದ್ದೇಶಗಳು, 8.1ರಲ್ಲಿ ಪರಿಚಯ, 8.2ರಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳು, ಅವುಗಳ ಸಂಪನ್ಮೂಲಗಳ ಅವಶ್ಯಕತೆ, 8.3ರಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳು, ಆದಾಯದ ಮೂಲಗಳು ಮತ್ತು ಸಂಪನ್ಮೂಲ ಕ್ರೋಢೀಕರಣ ಮಾರ್ಗಗಳು, 8.4ರಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳು, ಭಾರತದಲ್ಲಿ ಸಂಪನ್ಮೂಲ ಕ್ರೋಢೀಕರಣದ ಅಭ್ಯಾಸಗಳು ಹಾಗೂ ಆರ್ಥಿಕ ನಾವೀನ್ಯತೆ ಬಗ್ಗೆ ನಾವು ತಿಳಿಯಲಿದ್ದೇವೆ. 8.5ರಲ್ಲಿ ಭಾರತದಲ್ಲಿ ಮುನಿಸಿಪಲ್ ಹಣಕಾಸು ರಾಜ್ಯ, 8.6ರಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳ ಸಂಪನ್ಮೂಲಗಳನ್ನು ಬಲಪಡಿಸುವುದು, ಅವುಗಳ ಆಯ್ಕೆಗಳು ಮತ್ತು ಸೂಚಿಸಿದ ಪುರಸಭೆಯ ಹಣಕಾಸು ಸುಧಾರಣೆಗಳ ಬಗ್ಗೆ ನಾವು ತಿಳಿಯಲಿದ್ದೇವೆ. 8.7 ಸಾರಾಂಶದಲ್ಲಿ ರಚಿಸಿರುವ ಉದ್ದೇಶಗಳು, ಪರಿಚಯ, ನಗರ ಸ್ಥಳೀಯ ಸಂಸ್ಥೆಗಳು, ಸಂಪನ್ಮೂಲಗಳ ಅವಶ್ಯಕತೆ, ನಗರ ಸ್ಥಳೀಯ ಸಂಸ್ಥೆಗಳು, ಆದಾಯದ ಮೂಲಗಳು ಮತ್ತು ಸಂಪನ್ಮೂಲ ಕ್ರೋಢೀಕರಣ ಮಾರ್ಗಗಳು, ನಗರ ಸ್ಥಳೀಯ ಸಂಸ್ಥೆಗಳು, ಭಾರತದಲ್ಲಿ ಸಂಪನ್ಮೂಲ ಕ್ರೋಢೀಕರಣ ಅಭ್ಯಾಸಗಳು ಮತ್ತು ಆರ್ಥಿಕ ನಾವೀನ್ಯತೆ, ಭಾರತದಲ್ಲಿ ಮುನಿಸಿಪಲ್ ಹಣಕಾಸು ರಾಜ್ಯ, ನಗರ ಸ್ಥಳೀಯ ಸಂಸ್ಥೆಗಳ ಸಂಪನ್ಮೂಲಗಳನ್ನು ಬಲಪಡಿಸುವುದು, ಅದರ ಆಯ್ಕೆಗಳು ಮತ್ತು ಸೂಚಿಸಿದ ಪುರಸಭೆಯ ಹಣಕಾಸು ಸುಧಾರಣೆಗಳ ಪ್ಯಾರಾಗಳಲ್ಲಿ ನಾವು ತಿಳಿಯುವ ವಿಷಯಗಳ ಬಗ್ಗೆ ಸಾರಾಂಶವನ್ನು 8.7ರಲ್ಲಿ ತಿಳಿಯಲಿದ್ದೇವೆ. ಉದ್ದೇಶಗಳು ಈ ಘಟಕದಲ್ಲಿ ಯಾವ್ಯಾವು ಅಂದರೆ, ನಗರ ಸ್ಥಳೀಯ ಸರ್ಕಾರಕ್ಕೆ ಸಂಪನ್ಮೂಲಗಳ ಅವಶ್ಯಕತೆ, ನಗರ ಸ್ಥಳೀಯ ಸಂಸ್ಥೆಗಳಿಗೆ ಲಭ್ಯವಿರುವ ಸಂಪನ್ಮೂಲ ಕ್ರೋಢೀಕರಣದ ವಿವಿಧ ಮೂಲಗಳು, ಮೂರನೆಯದು ಸಂಪನ್ಮೂಲಗಳನ್ನು ಸಂಗ್ರಹಿಸಲು
ಭಾರತೀಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಅಳವಡಿಸಿಕೊಂಡ ಸಂಪನ್ಮೂಲ ಕ್ರೋಢೀಕರಣ ಅಭ್ಯಾಸಗಳು ಮತ್ತು ಆರ್ಥಿಕ ಆವಿಷ್ಕಾರಗಳು ಮತ್ತು ಭಾರತದಲ್ಲಿ ಪುರಸಭೆಯ ಹಣಕಾಸು ಸ್ಥಿತಿ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಸಂಪನ್ಮೂಲಗಳನ್ನು ಬಲಪಡಿಸಲು ಅಗತ್ಯವಿರುವ ಆಯ್ಕೆಗಳು ಮತ್ತು ಪುರಸಭೆಯ ಹಣಕಾಸು ಸುಧಾರಣೆಗಳ ಬಗ್ಗೆ ನಾವು ತಿಳಿಯಲಿದ್ದೇವೆ. 8.1 ಇಂಟ್ರಡಕ್ಷನ್ ಅಂದರೆ ಪರಿಚಯ. ನಮಗೆಲ್ಲರಿಗೂ ತಿಳಿದಿರುವಂತೆ ಪ್ರಪಂಚವು ವೇಗವಾಗಿ ನಗರೀಕರಣಗೊಳ್ಳುತ್ತಿದೆ ಮತ್ತು ಮುಂಬರುವ ವರ್ಷಗಳಲ್ಲಿ ನಗರೀಕರಣದ ವೇಗವು ಹೆಚ್ಚಾಗಲಿದೆ. ಜಾಗತಿಕ ಪ್ರವೃತ್ತಿಗೆ ಅನುಗುಣವಾಗಿ ಭಾರತದಲ್ಲಿ ನಗರೀಕರಣದ ಹೆಚ್ಚುತ್ತಿರುವ ವೇಗ 377 ಮಿಲಿಯನ್ ಅಥವಾ 31% ಜನಸಂಖ್ಯೆಯು ನಗರ ಪ್ರದೇಶಗಳಲ್ಲಿ ವಾಸಿಸುತ್ತದೆ. ಇದು 2011ರ ಜನಗಣತಿಯ ಪ್ರಕಾರ ಮತ್ತು ಅದು 2021ರಲ್ಲಿ 35% ಅಷ್ಟು. ಈ ನಗರೀಕರಣದ ವೇಗವನ್ನು ಉಳಿಸಿಕೊಳ್ಳಲು ಮತ್ತು ನಿವಾಸಿಗಳಿಗೆ ನೀರು, ಒಳಚರಂಡಿ ರಸ್ತೆಗಳು, ತ್ಯಾಜ್ಯ ನಿರ್ವಹಣೆ ಇತ್ಯಾದಿಗಳನ್ನು ಒಳಗೊಂಡಂತೆ ಮೂಲಭೂತ ಸೇವೆಗಳನ್ನು ಒದಗಿಸಲು ಪುರಸಭೆಯ ಹಣಕಾಸು ಒದಗಿಸುವಿಕೆಯು ಸುಸ್ಥಿರ ಅಭಿವೃದ್ಧಿಗೆ ಪ್ರಮುಖ ಅಂಶಗಳಲ್ಲಿ ಒಂದಾಗಿದೆ. ನಾವು ಈಗ ನಗರಗಳು ಹಾಗೂ ಪಟ್ಟಣಗಳ ಬಗ್ಗೆ ತಿಳಿಯಲಿದ್ದೇವೆ. ವಾಸ್ತವವಾಗಿ ನಗರೀಕರಣವನ್ನು ನಿರ್ವಹಿಸುವಲ್ಲಿ ಭಾರತವನ್ನು ಒಳಗೊಂಡಂತೆ ಜಗತ್ತಿನಾದ್ಯಂತ ದೇಶಗಳು ಎದುರಿಸುತ್ತಿರುವ ಎಲ್ಲ ಸವಾಲುಗಳಲ್ಲಿ ನಗರಾಭಿವೃದ್ಧಿಗೆ ಹಣಕಾಸು ಒದಗಿಸುವುದು ಬಹುಶಃ ಅತ್ಯಂತ ಬೇಡಿಕೆಯಾಗಿದೆ. ಭಾರತವು ನಿರ್ದಿಷ್ಟವಾಗಿ ನಗರೀಕರಣದ ಅಗತ್ಯತೆಗಳು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳು ಅಂದರೆ ಅರ್ಬನ್ ಲೋಕಲ್ ಬಾಡೀಸ್ ಮತ್ತು ಮೂಲ ಸೌಕರ್ಯ ಪ್ರಾಧಿಕಾರಗಳೊಂದಿಗೆ ಲಭ್ಯವಿರುವ ಸಂಪನ್ಮೂಲಗಳ ನಡುವಿನ ಅಂತರವನ್ನು ಹೆಚ್ಚಿಸುವ ಕಾರಣದಿಂದ ನಗರ ಮೂಲಸೌಕರ್ಯದ ಬೆದರಿಸುವ ಸವಾಲುಗಳನ್ನು ಎದುರಿಸುತ್ತದೆ. ನಗರ ವಲಯವು ಭಾರತದ ಒಟ್ಟು ದೇಶೀಯ ಉತ್ಪನ್ನದ 2/3 ಕೊಡುಗೆಯನ್ನು ನೀಡುತ್ತಿದ್ದರೂ ನಗರ ಸ್ಥಳೀಯ ಸರ್ಕಾರಕ್ಕೆ ಲಭ್ಯವಿರುವ ಸಂಪನ್ಮೂಲಗಳು ಅವರ ಪ್ರಸ್ತುತ ಜನಸಂಖ್ಯೆಯನ್ನು ಪೂರೈಸಲು ಸಹ ಅಸಮರ್ಪಕವಾಗಿದೆ. ಈ ಘಟಕದಲ್ಲಿ
ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಂಪನ್ಮೂಲಗಳು ಏಕೆ ಬೇಕು ಎಂದು ನಾವು ಚರ್ಚಿಸಲಿದ್ದೇವೆ. ಯೂನಿಯನ್ ಅರ್ಬನ್ ಲೋಕಲ್ ಬಾಡಿಗಳಿಗೆ ಸಾಮಾನ್ಯವಾಗಿ ಲಭ್ಯವಿರುವ ಸಂಪನ್ಮೂಲ ಕ್ರೋಢೀಕರಣದ ವಿವಿಧ ಮೂಲಗಳು ಮತ್ತು ಭಾರತೀಯ ಅರ್ಬನ್ ಲೋಕಲ್ ಬಾಡಿಗಳು ಕೆಲವು ಭಾರತೀಯ ಅರ್ಬನ್ ಲೋಕಲ್ ಬಾಡಿಗಳಲ್ಲಿ ಅಳವಡಿಸಿಕೊಂಡಿರುವ ಕೆಲವು ಪ್ರಮುಖ ಹಣಕಾಸಿನ ಆವಿಷ್ಕಾರಗಳನ್ನು ಒಳಗೊಂಡಂತೆ ಸಂಪನ್ಮೂಲಗಳನ್ನು ಹೇಗೆ ಸಂಗ್ರಹಿಸುತ್ತವೆ ಎಂಬುದು ಒಂದು ವಿಷಯವಾಗಿದೆ. ಈ ಘಟಕವು ಭಾರತದಲ್ಲಿ ಮುನಿಸಿಪಲ್ ಹಣಕಾಸು ಸ್ಥಿತಿಯ ಒಂದು ನೋಟವನ್ನು ಒದಗಿಸುತ್ತದೆ ಮತ್ತು ನಿಯೋಜಿಸಲಾದ ಕಾರ್ಯಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಅರ್ಬನ್ ಲೋಕಲ್ ಬಾಡಿಗಳ ಸಂಪನ್ಮೂಲಗಳನ್ನು ಬಲಪಡಿಸಲು ಅಗತ್ಯವಿರುವ ಆಯ್ಕೆಗಳು ಮತ್ತು ಪುರಸಭೆಯ ಹಣಕಾಸು ಸುಧಾರಣೆಗಳನ್ನು ಸೂಚಿಸುತ್ತದೆ. 8.2 ಅರ್ಬನ್ ಲೋಕಲ್ ಬಾಡೀಸ್ ನೀಡ್ ಫಾರ್ ರಿಸೋರ್ಸಸ್ ಅಂದರೆ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಹೇಗೆ ಸಂಪನ್ಮೂಲಗಳ ಅಗತ್ಯತೆ ಬೇಕಾಗುವುದು ಎಂಬುದನ್ನು ನಾವು ಈಗ ತಿಳಿಯಲಿದ್ದೇವೆ. ಪುರಸಭೆಯ ಹಣಕಾಸುಗಳು ನಗರ ಆರ್ಥಿಕತೆಯ ಅಭಿವೃದ್ಧಿ ಮತ್ತು ಬೆಳವಣಿಗೆಯಲ್ಲಿ ವೇಗವರ್ಧಕ ಪಾತ್ರವನ್ನು ವಹಿಸುತ್ತವೆ, ಏಕೆಂದರೆ ಸಾಕಷ್ಟು ಆದಾಯದ ಲಭ್ಯತೆಯು ಉತ್ತಮ ನಗರ ಆಡಳಿತ ಮತ್ತು ನಗರದ ನಿರ್ವಹಣೆಗೆ ಕಾರಣವಾಗುತ್ತದೆ. ಸ್ಥಳೀಯ ಸರ್ಕಾರಗಳಿಗೆ ವಿವಿಧ ನಗರ ಸೇವೆಗಳು ಮತ್ತು ಚಟುವಟಿಕೆಗಳಿಗೆ ಹಣಕಾಸು ಒದಗಿಸಲು ಹಣಕಾಸಿನ ಸಂಪನ್ಮೂಲಗಳ ಅಗತ್ಯವಿದೆ. ಇವುಗಳನ್ನು ಅವರಿಗೆ ನಿಯೋಜಿಸಲಾಗಿದೆ. ಕಡ್ಡಾಯ ಮತ್ತು ವಿವೇಚನಾ ಕಾರ್ಯಗಳು ಈ ಎಲ್ಲ ಕಾರ್ಯಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ನಗರ ಸ್ಥಳೀಯ ಸರ್ಕಾರಗಳು ಅಥವಾ ಅರ್ಬನ್ ಲೋಕಲ್ ಬಾಡೀಸ್ಗಳಿಗೆ ಸಾಕಷ್ಟು ಮತ್ತು ನಿಯಮಿತ ಆದಾಯದ ಮೂಲಗಳು ಬೇಕಾಗುತ್ತವೆ. ಆದಾಗ್ಯೂ ವಾಸ್ತವವೆಂದರೆ ಸ್ಥಳೀಯ ಆದಾಯ ಮೂಲಗಳು ಸ್ಥಳೀಯ ವೆಚ್ಚದ ಅಗತ್ಯಗಳ ಒಂದು ಸಣ್ಣ ಭಾಗವನ್ನು ಮಾತ್ರ ಪೂರೈಸುತ್ತವೆ. ಪ್ರಾಥಮಿಕವಾಗಿ ಸರ್ಕಾರದ ವಿವಿಧ ಹಂತಗಳ ನಡುವಿನ ತೆರಿಗೆಗಳ ಅಸಮರ್ಪಕ ಮತ್ತು ಅಥವಾ ಅಸ್ಪಷ್ಟವಾದ ನ್ಯಾಯ ವ್ಯಾಪ್ತಿಯ ವಿಭಾಗ, ಕೇಂದ್ರ, ರಾಜ್ಯ ಮತ್ತು ಸ್ಥಳೀಯ ಲಂಬ ಅಸಮತೋಲನ ಅಂದರೆ ಮೇಲಿಂದ ಕೆಳಗೆ ಹಾಗೂ ಕೆಳಗಿನಿಂದ ಮೇಲೆ ಮತ್ತು ತೆರಿಗೆ ಮೂಲವನ್ನು ನಗರಗಳಲ್ಲಿ ಅಸಮಾನವಾಗಿ ವಿತರಲಾಗಿಸುತ್ತದೆ. ಸಮತಲ ಸಮತೋಲನ ಅಂದರೆ ಎಡಗಡೆಯಿಂದ ಬಲಗಡೆ ಹಾಗೂ ಬಲಗಡೆಯಿಂದ ಎಡಗಡೆಗೆ. ದೊಡ್ಡ ನಗರಗಳು ಗಣನೀಯ ತೆರಿಗೆ ಆದಾಯವನ್ನು ಗಳಿಸಲು ಸಾಧ್ಯವಾಗಬಹುದಾದರೂ ಸಣ್ಣ, ಹೆಚ್ಚು ದೂರಸ್ಥ ಮತ್ತು ಗ್ರಾಮೀಣ ನ್ಯಾಯ ವ್ಯಾಪ್ತಿಗಳು ತೆರಿಗೆಗಳನ್ನು ವಿಧಿಸಲು ಕಡಿಮೆ ವ್ಯಾಪ್ತಿಯನ್ನು ಹೊಂದಿರಬಹುದಾಗಿರುತ್ತದೆ. ಇದಲ್ಲದೆ ಕೇಂದ್ರದಿಂದ
ರಾಜ್ಯಗಳಿಗೆ, ಅರ್ಬನ್ ಲೋಕಲ್ ಬಾಡೀಸ್ಗಳಿಗೆ ಹಣಕಾಸಿನ ವರ್ಗಾವಣೆಗಳು ತಮ್ಮ ಕಡ್ಡಾಯ ಕಾರ್ಯಗಳನ್ನು ನಿರ್ವಹಿಸಲು ಸಮರ್ಪಕವಾಗಿಲ್ಲ. ಭಾರತದ ಸಂದರ್ಭದಲ್ಲಿ ನಗರಗಳಿಗೆ ಬೃಹತ್ ಹೂಡಿಕೆಯ ಅಗತ್ಯತೆಗಳ ದೃಷ್ಟಿಯಿಂದ ಅರ್ಬನ್ ಲೋಕಲ್ ಬಾಡೀಸ್ಗಳಿಂದ ಸಂಪನ್ಮೂಲ ಕ್ರೋಢೀಕರಣದ ಅಗತ್ಯವು ಹೆಚ್ಚು ಮುಖ್ಯವಾಗಿದೆ. ಭಾರತ ಸರ್ಕಾರವು ಸ್ಥಾಪಿಸಿದ ಉನ್ನತ ಕಕ್ಷೆಯ ತಜ್ಞರ ಸಮಿತಿ ನಿಂದ, ಅಂದರೆ ಹೈಯರ್ ಪವರ್ ಎಕ್ಸಿಕ್ಯೂಷನ್ ಕಮಿಟಿ ನಿಂದ ಅಂದಾಜು ಮಾಡಲಾದ ಮೂಲಸೌಕರ್ಯ ಸೇವೆಗಳು, HPEC 2000 ಅನ್ನು ಎಕ್ಸ್ಪರ್ಟ್ಸ್ ಕಮಿಟಿ, ಹೈ ಪವರ್ ಎಕ್ಸ್ಪರ್ಟ್ಸ್ ಕಮಿಟಿ ವರದಿಯ ಪ್ರಕಾರ 39.2 ಟ್ರಿಲಿಯನ್ ರು ಕೊರತೆಗಳನ್ನು ತೊಡೆದುಹಾಕಲು ಮತ್ತು 2031 ಹೆಚ್ಚುತ್ತಿರುವ ಜನಸಂಖ್ಯೆಯ ಅವಶ್ಯಕತೆಗಳನ್ನು ಪೂರೈಸಲು ನಗರ ಮೂಲಸೌಕರ್ಯ ಸೇವೆಗಳು, ನೀರು ಸರಬರಾಜು, ಒಳಚರಂಡಿ, ಚಂಡಮಾರುತ, ನೀರಿನ ಚರಂಡಿ, ಘನತ್ಯಾಜ್ಯ ನಿರ್ವಹಣೆ, ರಸ್ತೆಗಳ ಅಗತ್ಯತೆಗಳನ್ನು ಪೂರೈಸುತ್ತದೆ. ಬೆಳಕು, ನಗರ ರಸ್ತೆಗಳು, ನಗರ ಸಾರಿಗೆ, ಸಂಚಾರ ಬೆಂಬಲ ಮೂಲಸೌಕರ್ಯ, ಕೊಳೆಗೇರಿಗಳನ್ನು ಒಳಗೊಂಡಂತೆ ನವೀಕರಣ ಮತ್ತು ಪುನರಾಭಿವೃದ್ಧಿ ಮತ್ತು ಸಾಮರ್ಥ್ಯ ವರ್ಧನೆ ಎಲ್ಲ ಇಲ್ಲಿ ನೋಡಲಾಗಿದೆ. ಹಾಗೂ ಇವು ಭಾರತದಲ್ಲಿನ ಅರ್ಬನ್ ಲೋಕಲ್ ಬಾಡಿಗಳ ತಲಾ ವೆಚ್ಚದ ಅವಶ್ಯಕತೆಗಳು. ಅಸಾಧಾರಣವಾಗಿ ದೊಡ್ಡದಾಗಿದೆ ಮತ್ತು ನಗರೀಕರಣದ ಪ್ರಮಾಣ ಮತ್ತು ಮಟ್ಟಕ್ಕೆ ನೇರ ಅನುಪಾತದಲ್ಲಿ ಹೆಚ್ಚುತ್ತಿವೆ. ಹೀಗಾಗಿ ಸ್ಥಳೀಯ ಆದಾಯದ ಮೂಲಗಳನ್ನು ಬಲಪಡಿಸುವ ಮತ್ತು ಹೆಚ್ಚಿಸುವ ಮೂಲಕ ಸಂಪನ್ಮೂಲಗಳನ್ನು ಸಂಗ್ರಹಿಸುವುದು ಮತ್ತು ಸಾಲಗಳು ಹೆಚ್ಚು ಮಹತ್ವವನ್ನು ಪಡೆದುಕೊಳ್ಳುತ್ತವೆ. 8.3 ಅರ್ಬನ್ ಲೋಕಲ್ ಬಾಡೀಸ್, sources of revenue and resource mobilization. ನಗರ ಸ್ಥಳೀಯ ಸಂಸ್ಥೆಗಳು ಇವುಗಳ ಆದಾಯದ ಮೂಲಗಳು ಮತ್ತು ಸಂಪನ್ಮೂಲ ಕ್ರೋಢೀಕರಣ ಮಾರ್ಗಗಳು. ಪ್ರಪಂಚದಾದ್ಯಂತ ಹೆಚ್ಚಿನ ನಗರ ಸ್ಥಳೀಯ ಸರ್ಕಾರಗಳು ನಗರ ಮೂಲಸೌಕರ್ಯ ಮತ್ತು ಸೇವೆಗಳನ್ನು ಒಳಗೊಂಡಂತೆ ತಮ್ಮ ಚಟುವಟಿಕೆಗಳಿಗೆ ಹಣಕಾಸು ಒದಗಿಸಲು ಉಪಕರಣಗಳ ಮಿಶ್ರಣವನ್ನು ಅಳವಡಿಸಿಕೊಂಡಿವೆ. ಇದರಲ್ಲಿ ಆಸ್ತಿ ತೆರಿಗೆ, ಬಳಕೆದಾರ ಶುಲ್ಕಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಬಂಡವಾಳ ಅನುದಾನಗಳು, ಸಾಲದ ಹಣಕಾಸು, ಭೂ ಆಧಾರಿತ ಸಾಧನೆಗಳು, ಸ್ಥಳೀಯ ತೆರಿಗೆಗಳು ಸೇರಿವೆ.
ಸಾರ್ವಜನಿಕ ಖಾಸಗಿ ಪಾಲುದಾರಿಕೆಗಳು ಮತ್ತು ರಚನಾತ್ಮಕ ಬಾಂಡ್ಗಳು ಮತ್ತು ಮೂಲ ಸೌಕರ್ಯ ಹೂಡಿಕೆ ನಿಧಿಗಳಂತಹ ಉದಯೋನ್ಮುಖ ಹಣಕಾಸು ಮಾರುಕಟ್ಟೆ ಸಾಧನಗಳು ಅಭಿವೃದ್ಧಿ ಹೊಂದಿದ ದೇಶಗಳ ನಗರ ಪರಿವರ್ತನೆಯ ಸಮಯದಲ್ಲಿ ದುಡ್ಡಿನ ಮೂಲ ಸೌಕರ್ಯ ಯೋಜನೆಗಳಿಗೆ ಹಣಕಾಸು ಒದಗಿಸಲು ಸಾಲವು ಪ್ರಮುಖ ಸಾಧನವಾಗಿದೆ. ಕೋಷ್ಟಕ 8.1ರಲ್ಲಿ ಪ್ರಪಂಚದಾದ್ಯಂತದ ನಗರ ಸ್ಥಳೀಯ ಸಂಸ್ಥೆಗಳ ವಿವಿಧ ಮೂಲಗಳ ಆದಾಯ ಮತ್ತು ಸಂಪನ್ಮೂಲ ಕ್ರೋಢೀಕರಣ ಮಾರ್ಗಗಳನ್ನು ಒದಗಿಸುತ್ತದೆ. ಸ್ಥಳೀಯ ವಿಶೇಷಗಳ ಪ್ರಕಾರ ಪ್ರತಿ ಮೂಲದ ಸ್ವರೂಪ, ಸಂಯೋಜನೆ ಮತ್ತು ಪ್ರಮಾಣದಲ್ಲಿ ವ್ಯತ್ಯಾಸಗಳಿವೆ. ಈ ಮೂಲಗಳನ್ನು ಮುಂದಿನ ವಿಭಾಗಗಳಲ್ಲಿ ಸಂಕ್ಷಿಪ್ತವಾಗಿ ಚರ್ಚಿಸಿದ್ದೇವೆ. ಮೊದಲನೆಯದು ಲೋಕಲ್ ಟ್ಯಾಕ್ಸೇಷನ್, ಅಂದರೆ ಸ್ಥಳೀಯ ತೆರಿಗೆ. ಸ್ಥಳೀಯ ತೆರಿಗೆಗಳು ಅರ್ಬನ್ ಲೋಕಲ್ ಬಾಡಿಗಳಿಗೆ ಆದಾಯದ ಮುಖ್ಯ ಮೂಲವಾಗಿದ್ದು, ತೆರಿಗೆ ದರಗಳು, ತೆರಿಗೆ ಆಧಾರಗಳು ಮತ್ತು ತೆರಿಗೆ ಮೌಲ್ಯಮಾಪನ ಮತ್ತು ಅವರು ನಿರ್ಧರಿಸುವ ಸಂಗ್ರಹಣೆಯ ಆಯ್ಕೆಯೊಂದಿಗೆ ಸ್ಥಳೀಯ ತೆರಿಗೆಗಳ ಸಾಮಾನ್ಯ ವಿಧಗಳು ಸೇರಿವೆ. ಭೂಮಿ ಮತ್ತು ಕಟ್ಟಡಗಳ ಮೇಲಿನ ತೆರಿಗೆಗಳು ಸಾಮಾನ್ಯವಾಗಿ ಆಸ್ತಿ ತೆರಿಗೆ ಎಂದು ಕರೆಯಲಾಗುತ್ತದೆ. ಮನೋರಂಜನೆ, ಬೆಟ್ಟಿಂಗ್ ಮತ್ತು ಜೂಜಾಟ ಸೇರಿದಂತೆ ಐಷಾರಾಮಿಗಳ ಮೇಲಿನ ತೆರಿಗೆಗಳು, ಜಾಹೀರಾತಿನ ಮೇಲಿನ ತೆರಿಗೆಗಳು, ಮೋಟಾರು ರಹಿತ ವಾಹನಗಳ ಮೇಲಿನ ತೆರಿಗೆಗಳು, ಸುಂಕಗಳು, ವೃತ್ತಿಗಳ ಮೇಲಿನ ತೆರಿಗೆಗಳು, ವ್ಯಾಪಾರಗಳು, ಉದ್ಯೋಗ ಇತ್ಯಾದಿ. ಭಾರತದಲ್ಲಿ ಅರ್ಬನ್ ಲೋಕಲ್ ಬಾಡಿಗಳು ಸುಮಾರು 25 ವಿವಿಧ ರೀತಿಯ ತೆರಿಗೆ ಉಪಕರಣಗಳನ್ನು ವಿಧಿಸುತ್ತವೆ. ಇವುಗಳಲ್ಲಿ ಆಸ್ತಿ ತೆರಿಗೆಯು ಪುರಸಭೆಗಳಿಗೆ ವೈಯಕ್ತಿಕ ಆದಾಯದ ಪ್ರಮುಖ ಮೂಲವಾಗಿದೆ. ವರ್ಷಗಳಲ್ಲಿ ಸ್ಥಳೀಯ ಸರ್ಕಾರಗಳು ಆಸ್ತಿ ತೆರಿಗೆ ಮೂಲವನ್ನು ವಿಸ್ತರಿಸಲು ಜಿಯೋಗ್ರಾಫಿಕ್ ಇನ್ಫಾರ್ಮೇಷನ್ ಸಿಸ್ಟಮ್, ಅಂದರೆ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಮತ್ತು ಆದಾಯವನ್ನು ಹೆಚ್ಚಿಸಲು ಆಸ್ತಿ ತೆರಿಗೆಯ ನವೀನ ಮೌಲ್ಯಮಾಪನದಂತಹ ನವೀನ ವಿಧಾನಗಳನ್ನು ಬಳಸಿಕೊಂಡು ತೆರಿಗೆ ಮೂಲವನ್ನು ವಿಸ್ತರಿಸುತ್ತವೆ. ಯೂಸರ್ ಚಾರ್ಜಸ್ ಅಂಡ್ ಫೀಸ್, ಬಳಕೆದಾರರ ಚಾರ್ಜಸ್ ಮತ್ತು ಶುಲ್ಕಗಳು. ಬಳಕೆದಾರರ ಶುಲ್ಕಗಳು ಅರ್ಬನ್ ಲೋಕಲ್ ಬಾಡೀಸ್ಗಳಿಗೆ ನೇರವಾಗಿ ಮತ್ತು ಪ್ರತ್ಯೇಕವಾಗಿ ಪಾವತಿಸುವವರಿಗೆ ಒದಗಿಸುವ ಸೇವೆಗಳ ಶುಲ್ಕಗಳಾಗಿವೆ. ಶುಲ್ಕಗಳು ಸಾಮಾನ್ಯವಾಗಿ ಸೇವೆಯನ್ನು ಒದಗಿಸುವ ವೆಚ್ಚಕ್ಕೆ ಸಂಬಂಧಿಸಿವೆ. ಬಳಕೆದಾರರ ಶುಲ್ಕಗಳು 2 ವಿಧಗಳಾಗಿರಬಹುದು: ಬಳಕೆಗೆ ಸಂಬಂಧಿಸಿದ ಮತ್ತು ಪ್ರಯೋಜನಕ್ಕೆ ಸಂಬಂಧಿಸಿದ
ನೀರು ಸರಬರಾಜು, ಒಳಚರಂಡಿ, ವಿದ್ಯುತ್, ಕಸ ವಿಲೇವಾರಿ, ಸಾರ್ವಜನಿಕ ಸಾರಿಗೆ ಮತ್ತು ಮನರಂಜನೆಯಂತಹ ನಗರ ಸೇವೆಗಳಿಗೆ ಬಳಕೆದಾರ ಶುಲ್ಕಗಳು ಬಳಕೆಗೆ ಸಂಬಂಧಿಸಿವೆ. ಈ ನಗರ ಸೇವೆಗಳನ್ನು ಒದಗಿಸುವ ವೆಚ್ಚಗಳ ಆಧಾರದ ಮೇಲೆ ಸ್ಥಳೀಯ ಸರ್ಕಾರವು ವಿಧಿಸುತ್ತದೆ. ಈ ಶುಲ್ಕಗಳು ಸೇವೆಗಳ ಕೊರತೆಯ ಮೌಲ್ಯದ ಸರಿಯಾದ ಸಂಕೇತಗಳನ್ನು ಗ್ರಾಹಕರಿಗೆ ಒದಗಿಸುತ್ತವೆ ಮತ್ತು ಸೇವಾ ನಿಬಂಧನೆಯ ಮೂಲಕ ಪೂರೈಸಬೇಕಾದ ಬೇಡಿಕೆಗಳ ಬಗ್ಗೆ ಪೂರೈಕೆದಾರರಿಗೆ ಪ್ರಮುಖ ಲಾಭ ಸಂಬಂಧಿತ ಶುಲ್ಕವೆಂದರೆ ಅಭಿವೃದ್ಧಿ ಶುಲ್ಕ ಅಥವಾ ಉತ್ತಮ ತೆರಿಗೆ ಫಲಾನುಭವಿಗಳಿಂದ ಮೂಲಸೌಕರ್ಯ ಅಭಿವೃದ್ಧಿಯ ವೆಚ್ಚವನ್ನು ಮರುಪಡೆಯಲು ವಿನ್ಯಾಸಗೊಳಿಸಲಾದ ಒಂದು ದೊಡ್ಡ ಮೊತ್ತದ ಶುಲ್ಕ. ಈ ಅಭಿವೃದ್ಧಿ ಶುಲ್ಕವು ಸೀಮಿತ ಯೋಜನೆಯನ್ನು ಮಾತ್ರ ಒಳಗೊಳ್ಳಬಹುದು. ಉದಾಹರಣೆಗೆ, ಮೆಟ್ರೋ ಕಾರಿಡಾರ್ ನಿರ್ಮಾಣ ಅಥವಾ ಅದು ಪೂರ್ಣವನ್ನು ಒಳಗೊಳ್ಳಬಹುದು. ಅರ್ಬನ್ ಲೋಕಲ್ ಬಾಡಿಗಳ ತೆರಿಗೆಯೇತರ ಆದಾಯದ ಇತರ ಮೂಲಗಳು, ಪರವಾನಗಿಗಳು ಮತ್ತು ಪರವಾನಗಿಗಳಿಗೆ ಪುರಸಭೆಯ ಶುಲ್ಕಗಳು, ಮಾರಾಟ ಮತ್ತು ಬಾಡಿಗೆ ಶುಲ್ಕಗಳು, ಗುತ್ತಿಗೆ ಮೊತ್ತಗಳು ಇತ್ಯಾದಿ. ವೆಚ್ಚಗಳು ಸಾಮಾನ್ಯವಾಗಿ ಆಡಳಿತ ಹಾಗೂ ಜಾರಿ ಮಾಡುವ ವೆಚ್ಚಕ್ಕೆ ಸೀಮಿತವಾಗಿರುತ್ತದೆ. ಕಂದಾಯ ಮುಖ್ಯಸ್ಥ ವರ್ಗ ಅಂದರೆ ತೆರಿಗೆ ಆದಾಯ, ಸೋರ್ಸಸ್ ಆಫ್ ರೆವೆನ್ಯೂ ಆದಾಯದ ಮೂಲಗಳು. ಭೂಮಿ ಅಥವಾ ಮತ್ತು ಕಟ್ಟಡಗಳ ಮೇಲಿನ ಆಸ್ತಿ ತೆರಿಗೆ, ವೃತ್ತಿಪರ ತೆರಿಗೆ, ಮನರಂಜನಾ ತೆರಿಗೆ, ಜಾಹೀರಾತು ತೆರಿಗೆ, ಪ್ರಾಣಿಗಳ ಮೇಲಿನ ತೆರಿಗೆ, ಖಾಲಿ ಜಮೀನು ತೆರಿಗೆ, ಗಾಡಿಗಳು ಮತ್ತು ಗಾಡಿಗಳ ಮೇಲಿನ ತೆರಿಗೆಗಳು, ಯಾಂತ್ರೀಕೃತ ಮತ್ತು ಮೋಟಾರು ರಹಿತ ವಾಹನಗಳ ಮೇಲಿನ ತೆರಿಗೆ, ವರ್ಗಾವಣೆ ಹಾಗೂ ಮಾರಾಟದ ಮೇಲಿನ ತೆರಿಗೆ, ಮುದ್ರಾಂಕ ಶುಲ್ಕ, ಸ್ಥಿರ ಆಸ್ತಿಯ ನೋಂದಣಿ, ಸ್ಥಳೀಯ ಮಾರಾಟ ತೆರಿಗೆ ಮತ್ತು ಅಥವಾ ಸ್ಥಳೀಯ ಉತ್ಪನ್ನಗಳ ಮಾರಾಟದ ಮೇಲಿನ ತೆರಿಗೆ, ಸ್ಥಳೀಯ ವ್ಯವಹಾರಗಳು ಮತ್ತು ಸೇವೆಗಳ ಮೇಲಿನ ತೆರಿಗೆ, ಪ್ರವಾಸೋದ್ಯಮ, ಹೋಟೆಲ್ಗಳು, ರೆಸ್ಟೋರೆಂಟ್ಗಳ ಮೇಲಿನ ತೆರಿಗೆ, ಹೀಗೆ ನಾನಾ ರೀತಿಯಲ್ಲಿ ಇರುತ್ತದೆ. ನಾನ್ ಟ್ಯಾಕ್ಸ್ ರೆವಿನ್ಯೂ ತೆರಿಗೆಯೇತರ ಆದಾಯ, ತೆರಿಗೆ ಆದಾಯ, ಸೋರ್ಸಸ್ ಆಫ್ ರೆವಿನ್ಯೂ ಆದಾಯದ ಮೂಲಗಳು. ಬಳಕೆದಾರರ ಶುಲ್ಕಗಳು, ಕಟ್ಟಡ ಯೋಜನೆ ಅನುಮೋದನೆ, ಪರವಾನಗಿಗಳು, ಜಾಹೀರಾತು, ಮಾರಾಟ ಮತ್ತು ಬಾಡಿಗೆ ಶುಲ್ಕಗಳು,
ಮತ್ತು ಗುತ್ತಿಗೆ ಮೊತ್ತಗಳಂತಹ ವಿವಿಧ ಚಟುವಟಿಕೆಗಳ ಪುರಸಭೆಯ ಶುಲ್ಕಗಳು ಈ ಸೋರ್ಸಸ್ ಆಫ್ ರೆವಿನ್ಯೂನಲ್ಲಿ ಬರುತ್ತವೆ. ಇತರ ರಸೀದಿಗಳು ಹಾಗೂ ಅವುಗಳ ಆದಾಯದ ಮೂಲಗಳು. ವಿವಿಧ ರಸೀದಿಗಳು, ಕಾನೂನು ಶುಲ್ಕಗಳು, ಮರುಪಡೆಯಲಾದ ವೆಚ್ಚಗಳು, ಲ್ಯಾಪ್ಸ್ ಠೇವಣಿಗಳು, ಶುಲ್ಕಗಳು, ದಂಡಗಳು ಮತ್ತು ಮುಟ್ಟುಗೋಲುಗಳು, ಉಪಕರಣಗಳು ಮತ್ತು ಸಸ್ಯಗಳ ಮೇಲಿನ ಬಾಡಿಗೆ, ವಿವಿಧ ಮಾರಾಟಗಳು ಇತ್ಯಾದಿ, ಹಾಗೂ ನಿಯೋಜಿಸಲಾದ ಹಂಚಿಕೊಂಡ ಆದಾಯ, ಮನರಂಜನಾ ತೆರಿಗೆ, ಮುದ್ರಾಂಕ ಶುಲ್ಕದ ಮೇಲಿನ ಹೆಚ್ಚುವರಿ ಶುಲ್ಕ, ವೃತ್ತಿ ತೆರಿಗೆ ಮತ್ತು ಮೋಟಾರು ವಾಹನಗಳ ತೆರಿಗೆ ಇತ್ಯಾದಿ. ಅಸೈನ್ಡ್ ರೆವಿನ್ಯೂ ಅಂದರೆ ನಿಯೋಜಿಸಲಾದ ಆದಾಯ. ಈ ಆದಾಯದ ಮೂಲಗಳು ಮನರಂಜನಾ ತೆರಿಗೆ, ಮುದ್ರಾಂಕ ಶುಲ್ಕದ ಮೇಲಿನ ಹೆಚ್ಚುವರಿ ಶುಲ್ಕ, ವೃತ್ತಿ ತೆರಿಗೆ ಮತ್ತು ಮೋಟಾರು ವಾಹನಗಳ ತೆರಿಗೆ. ಮತ್ತೊಂದು ರೆವಿನ್ಯೂ ಹೆಡ್ ಅಂದರೆ ಗ್ರಾಂಟ್ಸ್ ಇನ್ ಏಡ್ ಅಂದರೆ ಸಹಾಯಧನ. ಸೋರ್ಸಸ್ ಆಫ್ ರೆವಿನ್ಯೂ ಆದಾಯದ ಮೂಲಗಳು. ವಿವಿಧ ಯೋಜನೆಗಳು, ಕಾರ್ಯಕ್ರಮಗಳು ಮತ್ತು ಯೋಜನೆಗಳ ಅಡಿಯಲ್ಲಿ ಸರ್ಕಾರದ ಮೇಲಿನ ಹಂತದಿಂದ ಯೋಜಿತ ವರ್ಗಾವಣೆಗಳ ಮೂಲಕ ಯೋಜನೆ ಅನುದಾನಗಳು ಲಭ್ಯವಾಗುತ್ತವೆ. ಎರಡನೆಯದು ಆದಾಯದ ನಷ್ಟ ಮತ್ತು ಕೆಲವು ನಿರ್ದಿಷ್ಟ ವರ್ಗಾವಣೆಗಳ ವಿರುದ್ಧ ಸರಿದೂಗಿಸಲು ಯೋಜನೇತರ ಅನುದಾನಗಳ ಲಭ್ಯವಿವೆ. ಲೋನ್ಸ್ ಸಾಲಗಳು. ಆದಾಯದ ಮೂಲಗಳು. ಬಂಡವಾಳ ಕಾರ್ಯಗಳಿಗಾಗಿ ಸ್ಥಳೀಯ ಅಧಿಕಾರಿಗಳು ಎರವಲು ಪಡೆದ ಸಾಲಗಳು ಇತ್ಯಾದಿ. ಹುಡ್ಕೋ, LIC, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು, ಬ್ಯಾಂಕ್ಗಳು, PPP ಮತ್ತು ಮುನಿಸಿಪಲ್ ಬಾಂಡ್ಗಳು. ಅಸೈನ್ಡ್ ಶೇರ್ಡ್ ರೆವಿನ್ಯೂ ನಿಯೋಜಿಸಲಾದ ಹಂಚಿಕೊಂಡ ಆದಾಯ. ಸ್ಥಳೀಯ ಸರ್ಕಾರಕ್ಕೆ ಆದಾಯದ ಮತ್ತೊಂದು ಪ್ರಮುಖ ಮೂಲವೆಂದರೆ ಕೇಂದ್ರ ರಾಜ್ಯ ಸರ್ಕಾರದಿಂದ ಸಂಗ್ರಹಿಸಲಾದ ತೆರಿಗೆಗಳ ಮತ್ತು ಇತರ ಆದಾಯಗಳ ಷೇರುಗಳು ಮತ್ತು ಅವುಗಳ ಆಧಾರದ ಮೇಲೆ ಸ್ಥಳೀಯ ಸರ್ಕಾರಕ್ಕೆ ಭಾಗಶಃ ಅಥವಾ ಸಂಪೂರ್ಣವಾಗಿ ಹಂಚಲಾಗುತ್ತದೆ. ಮೂಲ ಅಥವಾ ಸೂತ್ರದ ಮೂಲಕ ಕೆಲವು ಪ್ರಮುಖ ಆದಾಯ ಹಂಚಿಕೆ ತೆರಿಗೆಗಳಲ್ಲಿ ಮನರಂಜನಾ ತೆರಿಗೆ, ಮುದ್ರಾಂಕ ಶುಲ್ಕದ ಮೇಲಿನ ಹೆಚ್ಚುವರಿ ಶುಲ್ಕ, ವೃತ್ತಿ ತೆರಿಗೆ, ಮೋಟಾರು ವಾಹನಗಳ ತೆರಿಗೆ ಇತ್ಯಾದಿ. ಹಂಚಿಕೆಯ ತೆರಿಗೆ ಆದಾಯವು ಬದಲಾಗುತ್ತದೆ. ಪ್ರದೇಶಗಳು, ರಾಜ್ಯಗಳಾದ್ಯಂತ ಸಂಯೋಜನೆ ಮತ್ತು ಸ್ವಭಾವದ ನಿಯಮಗಳು ಪುರಸಭೆಯ ಸಂಪನ್ಮೂಲಗಳ ಗಮನಾರ್ಹ ಪ್ರಮಾಣವನ್ನು ಸಹ ರೂಪಿಸುತ್ತವೆ. ಇಂಟರ್ ಗವರ್ನಮೆಂಟಲ್ ಗ್ರಾಂಟ್ಸ್ ಅಂಡ್ ಟ್ರಾನ್ಸ್ಫರ್ಸ್.
ಅಂತರ ಸರ್ಕಾರಿ ಅನುದಾನಗಳು ಮತ್ತು ವರ್ಗಾವಣೆಗಳು ತಮ್ಮ ಸ್ವಂತ ಆದಾಯದ ಮೂಲಗಳನ್ನು ಹೊರತುಪಡಿಸಿ, ಅಂದರೆ ತೆರಿಗೆ ಮತ್ತು ತೆರಿಗೆಯೇತರ ಆದಾಯದ ಮೂಲಗಳನ್ನು ಹೊರತುಪಡಿಸಿ, ಸ್ಥಳೀಯ ಸರ್ಕಾರವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಂತಹ ಉನ್ನತ ಮಟ್ಟದ ಸರ್ಕಾರದ ಅನುದಾನ ಮತ್ತು ವರ್ಗಾವಣೆಗಳ ಮೇಲೆ ಅವಲಂಬಿತವಾಗಿದೆ. ಸ್ಥಳೀಯ ಸಂಸ್ಥೆಗಳಿಗೆ ಅಂತರ ಸರ್ಕಾರಿ ವರ್ಗಾವಣೆಗಳು ಮತ್ತು ಅನುದಾನಗಳು ಹಲವಾರು ಉದ್ದೇಶಗಳನ್ನು ಪೂರೈಸಲು ಅಗತ್ಯವಾಗಿವೆ. ಉದಾಹರಣೆಗೆ, ಕಾರ್ಯಗಳು ಮತ್ತು ಹಣಕಾಸಿನ ಅಸಾಮರಸ್ಯ, ಸರ್ಕಾರದ ಶ್ರೇಣಿಗಳ ನಡುವಿನ ಲಂಬ ಮತ್ತು ಅಡ್ಡ ಅಸಮತೋಲನಗಳ ತಿದ್ದುಪಡಿ, ಅಂತರ ಸರ್ಕಾರಿ ಬಾಧ್ಯತೆಗಳ ಆಂತರಿಕೀಕರಣ ಮತ್ತು ಪ್ರಯೋಜನಗಳು ಮತ್ತು ವೆಚ್ಚಗಳ ಅಂತರ ನ್ಯಾಯ ವ್ಯಾಪ್ತಿಯ ಸ್ಟಿಲ್ ಓವರ್ಗಳನ್ನು ಪರಿಹರಿಸುವುದು. ರಾಷ್ಟ್ರೀಯ ಪ್ರಾಮುಖ್ಯತೆಯ ಚಟುವಟಿಕೆಗಳಿಗೆ ಉತ್ತೇಜನ, ಆಡಳಿತ ಮತ್ತು ಆದಾಯ ಹಂಚಿಕೆಯಲ್ಲಿ ಪ್ರಮಾಣದ ಆರ್ಥಿಕತೆಯನ್ನು ಬಳಸಿಕೊಳ್ಳಲು ತೆರಿಗೆ ಸಂಗ್ರಹದ ಕೇಂದ್ರೀಕರಣದೊಂದಿಗೆ ಸಮರ್ಥ ಮತ್ತು ಸಮಾನ ತೆರಿಗೆ ವ್ಯವಸ್ಥೆಯನ್ನು ಸ್ಥಾಪಿಸುವುದು. ಹೆಚ್ಚಿನ ಅರ್ಬನ್ ಲೋಕಲ್ ಬಾಡಿಗಳು ಪ್ರಸ್ತುತ ವೆಚ್ಚಗಳನ್ನು ಪೂರೈಸಲು ರಾಜ್ಯ ಸರ್ಕಾರಗಳಿಂದ ಆದಾಯ ಅನುದಾನದ ರೂಪದಲ್ಲಿ ಹಣಕಾಸಿನ ಬೆಂಬಲವನ್ನು ಪಡೆಯುತ್ತವೆ. ಅದೇ ರೀತಿ ಯೋಜನೆಗೆ ಸಂಬಂಧಿಸಿದ ವೆಚ್ಚಗಳನ್ನು ಪೂರೈಸಲು ಬಂಡವಾಳದ ಅನುದಾನವನ್ನು ಸಹ ಒದಗಿಸಲಾಗುತ್ತದೆ. ಹೆಚ್ಚಿನ ದೇಶಗಳು ಉನ್ನತ ಮಟ್ಟದ ಸರ್ಕಾರದಿಂದ ಅರ್ಬನ್ ಲೋಕಲ್ ಬಾಡಿಗಳಿಗೆ ಅನುದಾನ ಮತ್ತು ವರ್ಗಾವಣೆಗಳ ಉತ್ತಮವಾಗಿ ವಿನ್ಯಾಸಗೊಳಿಸಿದ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿವೆ. ವಸ್ತುನಿಷ್ಠತೆ, ಪಾರದರ್ಶಕತೆ ಮತ್ತು ಹಣವನ್ನು ಸ್ವೀಕರಿಸುವವರಿಗೆ ಲಭ್ಯವಾಗುವಂತೆ ಊಹಿಸಲು ಒಂದು ಸೂತ್ರದ ಆಧಾರದ ಮೇಲೆ ಅವರು ಅಂತರ ಸರ್ಕಾರಿ ವರ್ಗಾವಣೆಗಳ ಕೆಲವು ಭಾಗವನ್ನು ಪುರಸಭೆಗಳಿಗೆ ಹಂಚುತ್ತಾರೆ. ಹಣಕಾಸಿನ ಸಾಮರ್ಥ್ಯ, ಹಣಕಾಸಿನ ಅಗತ್ಯಗಳು
ಮತ್ತು ಹಣಕಾಸಿನ ಪ್ರಯತ್ನಗಳು ಅಂತಹ ಸೂತ್ರದ ಪ್ರಮುಖ ಅಂಶಗಳಾಗಿವೆ. ಐದನೆಯದಾಗಿ borrowings through debt financing from financial institutions and banks. ಹಣಕಾಸು ಸಂಸ್ಥೆಗಳು ಮತ್ತು ಬ್ಯಾಂಕುಗಳಿಂದ ಸಾಲದ ಹಣಕಾಸು ಮೂಲಕ ಎರವಲುಗಳು. ನಗರ ಸ್ಥಳೀಯ ಸಂಸ್ಥೆಗಳು ವಿವಿಧ ಮೂಲಗಳಿಂದ ಎರವಲುಗಳನ್ನು ಆಶ್ರಯಿಸುತ್ತವೆ. ಹಣಕಾಸು ಸಂಸ್ಥೆಗಳು ವಾಣಿಜ್ಯ ಬ್ಯಾಂಕುಗಳು, ಪುರಸಭೆಯ ಬ್ಯಾಂಕ್ಗಳು, ಸರ್ಕಾರ, ದಾನಿಗಳು, ಬಾಂಡ್ಗಳು ಇತ್ಯಾದಿ ಮೂಲ ಸೌಕರ್ಯ ಯೋಜನೆಗಳಿಂದ ಪ್ರಯೋಜನಗಳು ಸಮಯದ ಅವಧಿಯಲ್ಲಿ ಹರಿದಾಗ ಸಾಲಗಳ ಮೂಲಕ ಅಂತಹ ಯೋಜನೆಗಳಿಗೆ ಹಣಕಾಸು ಒದಗಿಸುವುದು ನ್ಯಾಯೋಚಿತ ಮತ್ತು ಪರಿಣಾಮಕಾರಿ ಎರಡು ಆಗಿರಬಹುದು. ದೊಡ್ಡ ಬಂಡವಾಳ ಯೋಜನೆಗಳ ಸಾಲದ ಹಣಕಾಸುಗಾಗಿ ಸ್ಥಳೀಯ ಸರ್ಕಾರಗಳು ಸಾಮಾನ್ಯವಾಗಿ ದೇಶೀಯ ಹಣಕಾಸು ಸಂಸ್ಥೆಗಳು ಮತ್ತು ಅಭಿವೃದ್ಧಿ ಬ್ಯಾಂಕುಗಳಿಂದ ಎರವಲು ಪಡೆಯುತ್ತವೆ. ಬಂಡವಾಳ ಮಾರುಕಟ್ಟೆಗಳನ್ನು ಪ್ರವೇಶಿಸುತ್ತವೆ ಅಥವಾ ಒಪ್ಪಂದಗಳು, ಗುತ್ತಿಗೆಗಳು ಮತ್ತು ರಿಯಾಯಿತಿಗಳ ಮೂಲಕ ಖಾಸಗಿ ವಲಯದ ಭಾಗವಹಿಸುವಿಕೆಯನ್ನು ಕೋರುತ್ತವೆ. ಬಾರೋಯಿಂಗ್ ಥ್ರೂ accessing capital market. ಬಂಡವಾಳ ಮಾರುಕಟ್ಟೆಯನ್ನು ಪ್ರವೇಶಿಸುವ ಮೂಲಕ ಎರವಲು ಪಡೆಯುವುದು. ಬಂಡವಾಳ ಮಾರುಕಟ್ಟೆಯನ್ನು ಪ್ರವೇಶಿಸಲು ಪುರಸಭೆಯ ಬಾಂಡ್ಗಳನ್ನು ಪ್ರಪಂಚದಾದ್ಯಂತದ ದೊಡ್ಡ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಜನಪ್ರಿಯ
ದೀರ್ಘಕಾಲೀನ ಸಂಪನ್ಮೂಲ ಕ್ರೋಢೀಕರಣ ಸಾಧನವಾಗಿ ನೋಡಲಾಗುತ್ತದೆ. ಮುನಿಸಿಪಲ್ ಬಾಂಡ್ ಎನ್ನುವುದು ಸ್ಥಳೀಯ ಸರ್ಕಾರ ಅಥವಾ ಅದರ ಪರವಾಗಿ ನೀಡಲಾದ ಋಣಭಾರವಾಗಿದ್ದು, ನಿರ್ದಿಷ್ಟ ಪಾವತಿ ವೇಳಾಪಟ್ಟಿಯಲ್ಲಿ ಬಡ್ಡಿಯೊಂದಿಗೆ ಬಾಂಡ್ ಅಸಲು ಮರುಪಾವತಿ ಮಾಡುವ ಜವಾಬ್ದಾರಿಯನ್ನು ಹೊಂದಿದೆ. ಮುನಿಸಿಪಲ್ ಬಾಂಡ್ನ ವಿಶಿಷ್ಟ ಮಾದರಿ ರಚನೆಯನ್ನು ನಾವು ಸ್ಟಡಿ ಮೆಟೀರಿಯಲ್ 8.1 ಚಿತ್ರದಲ್ಲಿ ನೋಡಬಹುದಾಗಿದೆ. ಮುನಿಸಿಪಲ್ ಬಾಂಡ್ಗಳ ಪ್ರಮುಖ ಲಕ್ಷಣವೆಂದರೆ ಅವರ ಬಡ್ಡಿ ಪಾವತಿಗಳ ತೆರಿಗೆ ಮುಕ್ತ ಸ್ಥಿತಿ. ಇದು ಸಾಂಸ್ಥಿಕ ಹೂಡಿಕೆದಾರರ ಜೊತೆಗೆ ಶ್ರೀಮಂತ ವೈಯಕ್ತಿಕ ಉಳಿತಾಯಗಾರರನ್ನು ಆಕರ್ಷಿಸಲು ಸಹಾಯ ಮಾಡಿತು. ಚತುರ ಹಣಕಾಸು ಇಂಜಿನಿಯರಿಂಗ್ ಅನ್ನು ಬಳಸಿಕೊಂಡು ಅಭಿವೃದ್ಧಿಪಡಿಸಲಾದ ಮುನಿಸಿಪಲ್ ಬಾಂಡ್ಗಳ ಹಲವಾರು ರೂಪಾಂತರಗಳು ಇರಬಹುದು. ಬಾಂಡ್ಗಳ ಎರಡು ಸಾಮಾನ್ಯ ವರ್ಗಗಳೆಂದರೆ ಆದಾಯ ಮತ್ತು ಸಾಮಾನ್ಯ ಹೊಣೆಗಾರಿಕೆ ಬಾಂಡ್ಗಳು. ಆದಾಯ ಬಾಂಡ್ಗಳನ್ನು ನಿರ್ದಿಷ್ಟ ಹೂಡಿಕೆಯ ಆದಾಯದಿಂದ ಸೇವೆ ಸಲ್ಲಿಸಲಾಗುತ್ತದೆ. ಉದಾಹರಣೆಗೆ ಟೋಲ್ ರಸ್ತೆಗಳು ಅಥವಾ ನೀರಿನ ಉಪಯುಕ್ತತೆಗಳು. ಮತ್ತೊಂದೆಡೆ ಜಿಯೋ ಬಾಂಡ್ಗಳು ಸಾಮಾನ್ಯ ಆದಾಯದಿಂದ ಸೇವೆ ಸಲ್ಲಿಸಲಾಗುತ್ತದೆ. ತೆರಿಗೆಗಳು ಮತ್ತು ಇತರ ಆದಾಯ ಪುರಸಭೆ ಸಾಮಾನ್ಯವಾಗಿ ಅರ್ಬನ್ ಲೋಕಲ್ ಬಾಡಿಗಳ ಸಾಮಾನ್ಯ ಆದಾಯದ ಒಂದು ಭಾಗವಾಗಿದೆ. ಬಾಂಡ್ಗಳ ಸಮಯೋಚಿತ ಸೇವೆಯನ್ನು ಖಚಿತಪಡಿಸಿಕೊಳ್ಳಲು ಮಾಡಬಹುದಾದ ಯೋಜನೆಗಳಿಗೆ ಹಣಕಾಸು ಒದಗಿಸುತ್ತವೆ. ಅದು ವೆಚ್ಚದ ಚೇತರಿಕೆಗೆ ಕೆಲವು ಚಾರ್ಜಿಂಗ್ ಕಾರ್ಯವಿಧಾನಗಳನ್ನು ಹೊಂದಿದೆ. ಆದರೆ ಗವರ್ನಮೆಂಟ್ ಬಾಂಡ್ಗಳ ಆದಾಯವನ್ನು ಉತ್ಪಾದಿಸಿದ ಹೂಡಿಕೆಗಳಿಗೆ ಬಳಸಬಹುದು. ಪ್ರಸ್ತುತ ಸಣ್ಣ ಮತ್ತು ಮಧ್ಯಮ ಅರ್ಬನ್ ಲೋಕಲ್ ಬಾಡಿಗಳು ಅನ್ವೇಷಿಸುತ್ತಿರುವ ಮುನಿಸಿಪಲ್ ಬಾಂಡ್ನ ಮತ್ತೊಂದು ರೂಪಾಂತರವನ್ನು ಪೂಲ್ಡ್ ಫೈನಾನ್ಸಿಂಗ್ ಬಾಂಡ್ಗಳು ಎಂದು ಕರೆಯಲಾಗುತ್ತದೆ. ಭಾರತದ ರಾಜ್ಯಗಳಾದ ತಮಿಳುನಾಡು ಮತ್ತು ಕರ್ನಾಟಕದಲ್ಲಿನ ಪುರಸಭೆಗಳು ಅಂತಹ ಬಾಂಡ್ಗಳನ್ನು ತೇಲುವ ಅನುಭವವನ್ನು ಹೊಂದಿವೆ. ಫೈನಾನ್ಸಿಂಗ್ ಥ್ರೂ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಸ್. ಸ್ಥಳೀಯ ಸರ್ಕಾರಗಳು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವವನ್ನು ಹೆಚ್ಚಾಗಿ ಆಶ್ರಯಿಸುತ್ತಿದ್ದಾರೆ.
ಪುರಸಭೆಯ ಯೋಜನೆಗಳ ಹಣಕಾಸು ಶ್ರೇಣಿ PPPಗಳನ್ನು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಗಳನ್ನು ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳ ನಡುವಿನ ಅಪಾಯ ಹಂಚಿಕೆ ಸಂಬಂಧಗಳು ಎಂದು ವ್ಯಾಖ್ಯಾನಿಸಲಾಗಿದೆ. ನಿರ್ದಿಷ್ಟ ಸಾರ್ವಜನಿಕ ನೀತಿಯ ಫಲಿತಾಂಶವನ್ನು ತರಲು ಹಂಚಿಕೆಯ ಆಶ್ರಯವನ್ನು ಒದಗಿಸಿದೆ. ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ಗಳನ್ನು ಖಾಸಗಿ ಆಪರೇಟರ್ಗೆ ನೀಡಲಾದ ಸರಳ ಸೇವಾ ಒಪ್ಪಂದದಿಂದ ಹಿಡಿದು ಜಂಟಿ ಉದ್ಯಮಗಳು ಮತ್ತು ಪೂರ್ಣ ಖಾಸಗೀಕರಣದವರೆಗೆ ಸ್ಪೆಕ್ಟ್ರಮ್ನ ಉದ್ದಕ್ಕೂ ಅರ್ಥೈಸಿಕೊಳ್ಳಬಹುದಾಗಿದೆ. ಒಪ್ಪಂದದ ಸ್ವರೂಪ ಮತ್ತು ವಿಶೇಷಗಳ ಆಧಾರದ ಮೇಲೆ ಖಾಸಗಿ ವಲಯವು ವಿತರಣಾ ವಿಷಯದಲ್ಲಿ ಅಪಾಯವನ್ನು ಹಂಚಿಕೊಳ್ಳುವುದರ ಜೊತೆಗೆ ಸೇವೆಗಳ ಪೂರೈಕೆದಾರರಾಗಿ ಅಗ್ಗವಾಗಿದೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಹಣಕಾಸಿನ ಜವಾಬ್ದಾರಿಯನ್ನು ಸಹ ಹೊಂದಿದೆ. ಅರ್ಬನ್ ಲೋಕಲ್ ಬಾಡೀಸ್, ರಿಸೋರ್ಸ್ ಮೊಬಿಲೈಸೇಷನ್ ಪ್ರಾಕ್ಟೀಸಸ್ ಅಂಡ್ ಫೈನಾನ್ಷಿಯಲ್ ಇನ್ನೋವೇಷನ್ಸ್ ಇನ್ ಇಂಡಿಯಾ. ನಗರ ಸ್ಥಳೀಯ ಸಂಸ್ಥೆಗಳು ಭಾರತದಲ್ಲಿ ಸಂಪನ್ಮೂಲ ಕ್ರೋಢೀಕರಣ ಅಭ್ಯಾಸಗಳು ಮತ್ತು ಆರ್ಥಿಕ ನಾವೀನ್ಯತೆ. ಪ್ರಪಂಚದ ಇತರ ಸ್ಥಳೀಯ ಸರ್ಕಾರಗಳಂತೆ ಭಾರತದಲ್ಲಿನ ಅರ್ಬನ್ ಲೋಕಲ್ ಬಾಡಿಗಳ ಆದಾಯದ ಮೂಲವನ್ನು ಸ್ಥೂಲವಾಗಿ ವರ್ಗೀಕರಿಸಬಹುದು. ಮೊದಲನೆಯದು ತೆರಿಗೆ ಆದಾಯಗಳು, ಎರಡನೆಯದು ಬಳಕೆದಾರರ ಶುಲ್ಕಗಳು ಮತ್ತು ಶುಲ್ಕಗಳು ಸೇರಿದಂತೆ ತೆರಿಗೆಯೇತರ ಆದಾಯಗಳು, ಮೂರನೆಯದು ನಿಯೋಜಿಸಲಾದ ಹಾಗೂ ಹಂಚಿಕೊಂಡ ಆದಾಯ, ನಾಲ್ಕನೆಯದು ಸಹಾಯಧನ, ಐದನೆಯದು ಸಾಲಗಳು ಮತ್ತು ಆರನೆಯದು ಇತರ ರಸೀದಿಗಳು. ಅರ್ಬನ್ ಲೋಕಲ್ ಬಾಡಿಗಳ ಆದಾಯ ಮೂಲಗಳ ಸಂಯೋಜನೆ ಮತ್ತು ಸಾಪೇಕ್ಷ ಪ್ರಾಮುಖ್ಯತೆಯ ರಾಜ್ಯಗಳಾದ್ಯಂತ ಬದಲಾಗುತ್ತಿದೆ ಎಂದು ಉಲ್ಲೇಖಿಸಬಹುದು. ಹೊಸ ಸರಕು ಮತ್ತು ಸೇವಾ ತೆರಿಗೆ ಆಡಳಿತ ದೃಷ್ಟಿಯಿಂದ ಎಲ್ಲ ನಗರಗಳಲ್ಲಿ ಆಕ್ಟ್ರಾಯನ್ನು ರದ್ದುಗೊಳಿಸುವುದರೊಂದಿಗೆ ಆಸ್ತಿ ತೆರಿಗೆಯು ಭಾರತದಲ್ಲಿ ಮುನಿಸಿಪಲ್ ಅಧಿಕಾರಿಗಳೊಂದಿಗೆ ಏಕೈಕ ಪ್ರಮುಖ ಸ್ವಂತ ತೆರಿಗೆ ಆದಾಯದ ಮೂಲವಾಗಿ ಉಳಿದಿದೆ. ಆದಾಗ್ಯೂ ಆಸ್ತಿ ತೆರಿಗೆಯು ಹೆಚ್ಚು ಕಡಿಮೆ ಶೋಷಣೆಗೆ ಒಳಗಾಗಿದೆ. ವರ್ಷಗಳಲ್ಲಿ ಭಾರತದಲ್ಲಿ ಪುರಸಭೆಯ ಹಣಕಾಸು ಒಂದು ಅನುದಾನ ಮತ್ತು ಸಾಫ್ಟ್ ಲೋನ್ ಆಧಾರಿತ ಮೂಲ ಸೌಕರ್ಯ ಸೃಷ್ಟಿ ಕಾರ್ಯಕ್ರಮದಿಂದ ಪುರಸಭೆಯ ಸಂಸ್ಥೆಗಳಿಗೆ ಖಾಸಗಿ ಬಂಡವಾಳವನ್ನು ತರುವ ನವೀನ ಮತ್ತು ಮಾರುಕಟ್ಟೆ ಆಧಾರಿತ ಕಾರ್ಯವಿಧಾನಗಳ ಬಳಕೆಯನ್ನು ಹೆಚ್ಚಿಸುವಲ್ಲಿ ಗಣನೀಯ ವಿಕಸನವನ್ನು ಕಂಡಿದೆ. ಈ ವಿಭಾಗವು ಸಂಪನ್ಮೂಲ ಕ್ರೋಢೀಕರಣ ಅಭ್ಯಾಸಗಳು ಮತ್ತು ಭಾರತದಲ್ಲಿ ಅರ್ಬನ್ ಲೋಕಲ್ ಬಾಡಿಗಳು ಅಳವಡಿಸಿಕೊಂಡಿರುವ ಕೆಲವು ಪ್ರಮುಖ ಹಣಕಾಸು ಆವಿಷ್ಕಾರಗಳನ್ನು ಒಟ್ಟುಗೂಡಿಸುತ್ತದೆ. ಟ್ಯಾಕ್ಸ್ ರೆವೆನ್ಯೂಸ್ ಅಂದರೆ ತೆರಿಗೆ ಆದಾಯಗಳು. ಮುನಿಸಿಪಲ್ ಹಣಕಾಸು ಮೇಲಿನ ಅಧ್ಯಯನಗಳು ಭಾರತದಲ್ಲಿ ಸ್ಥಳೀಯ ಸಂಸ್ಥೆಗಳಿಂದ ಸುಮಾರು 25 ವಿವಿಧ ರೀತಿಯ ತೆರಿಗೆ ಉಪಕರಣಗಳನ್ನು ವಿಧಿಸುತ್ತವೆ ಎಂದು ಸೂಚಿಸುತ್ತದೆ. ಅವುಗಳಲ್ಲಿ ಹಲವು ಸಮಕಾಲೀನ ಸಾಮಾಜಿಕ ಆರ್ಥಿಕ ವಾಸ್ತವತೆಗಳಿಗೆ ಮತ್ತು ನಗರಗಳ ಬದಲಾಗುತ್ತಿರುವ ಆರ್ಥಿಕತೆಗೆ ಅಪ್ರಸ್ತುತೆಯನ್ನು ತೋರಿಸುತ್ತವೆ. 2012-13ರಲ್ಲಿ ಭಾರತದಲ್ಲಿನ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳ ಒಟ್ಟು ಸ್ವಂತ ಸುಮಾರು 62% ಒಳಗೊಂಡಿರುವ ಆಸ್ತಿ ತೆರಿಗೆಗಳು ಭಾರತದಲ್ಲಿನ ಪುರಸಭೆಗಳಿಗೆ ಪ್ರಮುಖ ವೈಯಕ್ತಿಕ ಆದಾಯದ ಮೂಲವಾಗಿದೆ. ಆಸ್ತಿ ತೆರಿಗೆ ಭಾರತದಲ್ಲಿ
ಮುನಿಸಿಪಲ್ ಹಣಕಾಸು ಮುಖ್ಯ ಆಧಾರವಾಗಿದೆ. ಆದಾಗ್ಯೂ ಇದು ಹೆಚ್ಚು ಕಡಿಮೆ ಬಳಕೆಯಾಗುತ್ತಿದೆ. ಅಭಿವೃದ್ಧಿಶೀಲ ರಾಷ್ಟ್ರಗಳ ಸರಾಸರಿ 0.62 ಮತ್ತು ಜಾಗತಿಕ ಸರಾಸರಿ 1.04ಗೆ ಹೋಲಿಸಿದರೆ ಭಾರತದಲ್ಲಿ ಪಿಟಿಯ ಪಾಲು ಜಿಡಿಪಿಯ ಶೇಕಡ 15ರಷ್ಟು ಮಾತ್ರ. ಇಲ್ಲಿಗೆ ಘಟಕ 8 ನಗರ ಸ್ಥಳೀಯ ಆಡಳಿತ ಬ್ಲಾಕ್ 3 ಘಟಕ 8 ಸಂಪನ್ಮೂಲ ಸಜ್ಜುಗೊಳಿಸುವಿಕೆ ಮತ್ತು ನಿರ್ವಹಣೆ ಪಾಠದ ಪ್ಯಾರ 8ರಿಂದ 8.4ರವರೆಗಿನ 25 ಸ್ಲೈಡ್ಗಳು ಇಂದು ಪೂರ್ಣಗೊಂಡಿವೆ. ಈ ಘಟಕದ ಉಳಿದ 25 ಸ್ಲೈಡ್ಗಳನ್ನು ಮುಂದಿನ ತರಗತಿಯಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ಎಲ್ಲರಿಗೂ ನಮಸ್ತೆ.